ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಬಾಳೆಹೂವನ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ಒಂದು ಸ್ವಲ್ಪ ಎಣ್ಣೆ ತಗೊಂಡು, ಕೊಬ್ಬರಿ ಎಣ್ಣೆ ತಗೊಂಡು ಕೈಗೆ ಒಂದು ಸ್ವಲ್ಪ ಫುಲ್ಲು ಸವರ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಾಂದರೆ ಅದು ಸ್ವಲ್ಪ ಮೇಣ ಕೈಗೆಲ್ಲ ಅಂಟುತ್ತೆ. ಈ ಥರ ಸವರ್ಕೊಂಡು ಇದನ್ನು ಕಟ್ ಮಾಡ್ಕೊಬೇಕು. ಎರಡು ಸೈಡ್ ಈ ಥರ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ನೀರು ಸ್ವಲ್ಪ ಕೈಗೆಲ್ಲ ಅಂಟುತ್ತೆ, ಹಾಗೆ ಬಟ್ಟೆ ಕೂಡ ಕರೆ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಮಾಡಿ. ನೋಡಿ ಈ ಥರ ಇರುತ್ತೆ. ನೋಡಿ ಈ ಥರ ಇದರಲ್ಲಿ ಈ ಥರ ಹೂ ಇರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಹೂ ಇರುತ್ತೆ. ಇದನ್ನು ನೋಡಿ ಹೀಗೆ ಇದನ್ನು ತಗೊಂಡು ಇಲ್ಲಿ ಹೀಗಿರುತ್ತಲ್ಲ, ಇದು ನೋಡಿ ಈ ಥರ ಬೋಟ್ ಥರ ಇರುತ್ತೆ. ನೋಡಿ ಒಂದು ಬೋಟ್ ಥರ, ಇದೊಂದು ಬೋಟ್ ಹಿಂಗಿರುತ್ತೆ. ಇದನ್ನು ಬಿಡಿಸ್ಬೇಕು. ಮತ್ತು ಇದರಲ್ಲಿ ಬಂದ್ಬಿಟ್ಟು ಒಂದು ತಿಕ್ಕಾಗಿದೊಂದು ರಬ್ಬರ್ ಥರ ಇರುತ್ತೆ ಒಂದು ಮೇಡಮ್ ಫ್ರೆಂಡ್ಸ್. ಈ ರಬ್ಬರ್ ಥರ ಇರುತ್ತೆ, ಇದನ್ನು ಕೂಡ ತೆಗಿಬೇಕು. ನೋಡಿ ಸೆಕೆಂಡ್ನೇ ತೋರಿಸ್ತೀನಿ ನಾನು. ಇದು ಬೋಟು. ನೆಕ್ಸ್ಟು ಇದರಲ್ಲಿ ಬಂದು ಒಂಥರ ತಿಕ್ಕ ಒಳ್ಳೆ ರಬ್ಬರ್ ಥರ ಇರುತ್ತೆ ನೋಡಿ. ಇದು ತುಂಬ ಟೈಟಾಗಿರುತ್ತೆ. ಇದು ಕಚ್ಚಿದ್ರೂ ಕೂಡ ತುಂಬ ಟೈಟಾಗಿರುತ್ತೆ. ಈ ಥರನ ಬಿಡಿಸ್ಕೊಬೇಕು. ನೋಡಿ ಈ ಥರ ಎಲ್ಲ ಬಿಡಿಸ್ಕೊಬೇಕು. ನೋಡಿ ನಾನೀಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಷ್ಟನ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನೋಡಿ ಇದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇದರಲ್ಲಿ ನೋಡಿ ಈ ಥರದೇ ಸಿಗುತ್ತೆ. ನೋಡಿ ಈ ಥರ ಇದು ತುಂಬ ಗಟ್ಟಿಯಾಗಿರುತ್ತೆ. ನಾನು ಹೇಳಿದ್ನಲ್ಲ, ಇದನ್ನು ಕೂಡ ಮತ್ತು ಈ ರೀತಿ ಬರುತ್ತೆ. ನೋಡಿ ಇದಿಷ್ಟನ್ನು ತೆಗೆದಿಟ್ಕೊಬೇಕು. ಈ ಥರ ತೆಗಿಬೇಕು. ಈ ಥರ ತೆಗ್ದಿಲ್ಲ ಅಂದರೆ ನೋಡಿ ಇದನ್ನು ತುಂಬ ಇದು ಹಾಕಿದ್ರೆ ತುಂಬ ಕಹಿ ಬರುತ್ತೆ. ನೀವು ಪಲ್ಯ ಮಾಡಿದಾಗ ತುಂಬ ಟೇಸ್ಟಾಗಿ ಸಿಗೋದಿಲ್ಲ. ತುಂಬ ಕಹಿಯಾಗಿ ನಿಮಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಆ ಥರ ಇರುತ್ತೆ ಫ್ರೆಂಡ್ಸ್. ಮತ್ತು ಕೊನೆಯದಾಗಿ ನೋಡಿ ಈ ಥರ ಇರುತ್ತಲ್ಲ ಲಾಸ್ಟಿಗೆ, ಇದನ್ನು ನೀವೇನಷ್ಟು ಇದ್ರೊಳಗೇನು ಅಷ್ಟೇನು ಕ್ಲೀನ್ ಮಾಡ್ಕೊಳ್ಳೋದೇನು ಬೇಡ. ನೋಡಿ ಇದು ಇರ್ತದಲ್ಲ, ಇದನ್ನು ಈ ಲಾಸ್ಟಿಗೆ ಇದನ್ನು ಬೇಕಾದ್ರೆ ನೀವು ಹಂಗೇ ಕಟ್ ಮಾಡ್ಕೊಬೋದು. ಕಟ್ ಮಾಡುವಾಗ ಸಪೋಸ್ ಏನಾದ್ರು ನಿಮಗೆ ಈ ಥರ ಗಟ್ಟಿಯಾಗಿ ಸಿಗುತ್ತೆ ಅಂದರೆ ನೀವು ಕಟ್ ಮಾಡುವಾಗ ಚಾಕುನಲ್ಲೇ ನಿಮ್ಗೆ ಇದು ಸಿಗುತ್ತೆ. ಆವಾಗ ನೀವು ಅದನ್ನು ಎಸಿಬೋದು. ಆಮೇಲೆ ನೀವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಗಿದ್ಮೇಲೆ ಲಾಸ್ಟಿಗೆ ನೀವೇನೇನು ಪಲ್ಯ ಮಾಡಬೇಕು ಅಂತ ಹೇಳ್ತೀರ, ನೀವೆಲ್ಲ ಕಟ್ ಮಾಡ್ಕೊಂಡಿದ್ಮೇಲೆ ಪಲ್ಯ ಮಾಡೋಕ್ಕಿಂತ ಮೊದಲು ಕಟ್ ಮಾಡುವಾಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿ, ಆ ನೀರಿಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಈ ಕಟ್ ಮಾಡಿದ್ದನ್ನು ತೆಗೆದು ಅದ್ರೊಳಗೆ ಹಾಕಿ ಚೆನ್ನಾಗಿ ತೊಳೆದು ಆದಮೇಲೆ ಪಲ್ಯ ಮಾಡಬೇಕು. ಹಾಗಾದರೆ ಕ್ಲೀನಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.